ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಫಿಕ್ಸ್ ಆಗುತ್ತಾ? ಆರೋಗ್ಯ ಸೇವೆಗಳಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಕೂಡ ಇದೆ. ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಫಿಕ್ಸ್ ಆಗುತ್ತಾ? ಆರೋಗ್ಯ ಸೇವೆಗಳಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಹೆಚ್ಚಾಗಿದ್ದು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸರ್ಕಾರಿ ವೈದ್ಯರು. ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು ಒಪಿಡಿ ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸರ್ಕಾರಿ ವೈದ್ಯಾಧಿಕಾರಿಗಳು ಕರೆ ನೀಡಿದ್ದಾರೆ. ಮೊದಲ ಹಂತದಲ್ಲಿ ಮಾರ್ಚ್ 3ರಿಂದ 15ರವರೆಗೆ ಬಂದ್ ಮಾಡ್ತಾ ಇದ್ದು ಮಾರ್ಚ್ 16ರಿಂದ ಬೇಡಿಕೆ ಈಡೇರುವವರೆಗೂ ಮುಷ್ಕರವನ್ನ ಮಾಡಲು ನಿರ್ಧರಿಸಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹೋರಾಟವನ್ನ ಮಾಡಲು ಸರ್ಕಾರಿ ವೈದ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಇವರ ಮುಷ್ಕರದಿಂದ ಒಂದಷ್ಟು ಆರೋಗ್ಯ ಸೇವೆಗಳಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ಸರ್ಕಾರಿ ವೈದ್ಯಾಧಿಕಾರಿಗಳ ಬೇಡಿಕೆ ಏನು? ಯಾವೆಲ್ಲ ರೀತಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಹೋರಾಟಕ್ಕೆ ಅಂತ? ಈಗಾಗಲೇ ಸರ್ಕಾರಿ ವೈದ್ಯಾಧಿಕಾರಿಗಳು ಮುಷ್ಕರ ಮಾಡ್ಲಿಕ್ಕೆ ಅಂತೇಳಿ ನಿರ್ಧಾರ ಮಾಡಿರೋದು ಪ್ರಮುಖವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ರು, ಆರೋಗ್ಯ ಇಲಾಖೆಗೆ ಮನವಿ ಮಾಡಿದ್ರು. ಆದ್ರೆ ಆ ಬೇಡಿಕೆಗಳ ಈಡೇರಿಸೋದ್ರಲ್ಲಿ ವಿಫಲ ಆಗಿರುವಂತದ್ದು. ಯಾವುದೇ ರೀತಿಯಂತ ಸ್ಪಂದನೆ ಕೂಡ ಸರ್ಕಾರದಿಂದ ಆಗ್ಲಿ ಆರೋಗ್ಯ ಇಲಾಖೆಯಿಂದ ಆಗ್ಲಿ ಸಿಗ್ಲಿಲ್ಲ. ಹಾಗಾಗಿ ಈಗ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು 2 ಹಂತಗಳಲ್ಲಿ ಈಗ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು 13ನೇ ತಾರೀಕಿನಿಂದ 15ನೇ ತಾರೀಕಿವರೆಗೂ ಒಂದು ಹಂತ, ನಂತರ 16ನೇ ತಾರೀಕಿನಿಂದ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆ ಮಾಡಿ ಮುಷ್ಕರವನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂತದ್ದು. ಇದರಿಂದಾಗಿ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ಸರ್ಕಾರಿ ವೈದ್ಯರೇ ಇದರಲ್ಲಿ ಭಾಗವಹಿಸ್ತಾ ಇದರ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಸಿಗೋದ್ರಲ್ಲಿ ಒಂದಿಷ್ಟು ವ್ಯತ್ಯಯ ಆಗುವಂತ ಸಾಧ್ಯತೆ ಇರುವಂತದ್ದು. OPDಗಳನ್ನ ಕ್ಲೋಸ್ ಮಾಡಿಕೊಂಡು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಮುಷ್ಕರ ಏನಾದ್ರೂ ಜಾಸ್ತಿ ಆದ್ರೆ ರಾಜ್ಯಾದ್ಯಂತ ಇರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆ ಸಿಗೋದ್ರಲ್ಲಿ ವ್ಯತ್ಯಯ ಆಗುತ್ತೆ. ಸಾಕಷ್ಟು ಸಮಸ್ಯೆಗಳಾಗುವಂತ ಇರುವಂತದ್ದು. ಎಮರ್ಜೆನ್ಸಿ ಇರ್ತಕ್ಕಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಆದ್ರೆ ಹೊರರೋಗಿ ವಿಭಾಗಗಳಿಗೆ ಬರ್ತಕ್ಕಂಥ ರೋಗಿಗಳಿಗೆ ಚಿಕಿತ್ಸೆ ಸಿಗುವಂತದ್ದು ಕಷ್ಟ ಆಗುತ್ತೆ. ಹಾಗಾಗಿ ಅಷ್ಟರ ಒಳಗಡೆ ಮುಂದಿನ ತಿಂಗಳು 13ನೇ ತಾರೀಕಿನ ಒಳಗಡೆ ಆರೋಗ್ಯ ಇಲಾಖೆ ಸಚಿವರು ಕರೆದು ಸರ್ಕಾರಿ ವೈದ್ಯಾಧಿಕಾರಿ ಸಂಘದವರನ್ನ ಮಾತನಾಡಿಸಿ ಸುಮಾರು ಒಂದು 10ರಿಂದ 15 ಬೇಡಿಕೆಗಳನ್ನ ಇಟ್ಟಿರುವಂತದ್ದು. ಆ ಬೇಡಿಕೆಗಳನ್ನ ಈಡೇರಿಸ್ತಾ ಹೋದ್ರೆ ಮುಷ್ಕರ ಮಾಡ್ತೀವಿ ಅಂತೇಳಿ ಈಗ ನಿರ್ಧಾರ ಮಾಡಿರುವಂತದ್ದು. 13ನೇ ತಾರೀಕಿನ ಒಳಗಡೆ ಏನಾದ್ರು ಸಭೆಗೆ ಕರೀತಾರ, ಸಭೆಗೆ ಹೋಗಿ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾರ, ಅಥವಾ ಭರವಸೆ ಕೊಡದೇ ಇದ್ರೆ ಈ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಸರ್ಕಾರಿ ವೈದ್ಯರೇ ಮಾಡ್ತಾ ಇರ್ತಕ್ಕಂಥ ಅನಿರ್ದಿಷ್ಟಾವಧಿ ಮುಷ್ಕರ ಮತ್ತೊಂದು ಹಂತಕ್ಕೆ ಹೋಗ್ಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗಾಗಿ.